ಇಂದಿನ ಕನ್ನಡ ತರಗತಿಯನ್ನು ಆರಂಭಿಸೋಣ. ಮಕ್ಕಳೇ, ಕಳೆದ ತರಗತಿಯಲ್ಲಿ ನೀವು ನಾಮಪದ ಮತ್ತು ಕ್ರಿಯಾಪದಗಳ ಬಗ್ಗೆ ಕಲಿತಿದ್ದೀರಿ. ಇಂದು ನಾಮಪದದ ಪ್ರಮುಖ ಅಂಗವಾದ ವಸ್ತುವಾಚಕ ಮತ್ತು ಅದರ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ವಸ್ತುವಾಚಕವು ನಾಮಪದದ ವಿಧಗಳಲ್ಲಿ ಮೊದಲನೇದಾಗಿದೆ. ವಸ್ತುವಾಚಕದ ಅರ್ಥ: ಜೀವವುಳ್ಳ ಹಾಗೂ ನಿರ್ಜೀವ ವಸ್ತುಗಳನ್ನು ಸೂಚಿಸುವ ಪದಗಳೆಲ್ಲವೂ ವಸ್ತುವಾಚಕಗಳು. ಉದಾಹರಣೆಗೆ, ಪ್ರಾಣಿ, ಪಕ್ಷಿ, ಜಲಚರ, ಮನುಷ್ಯ ಮುಂತಾದ ಜೀವಾಂಶಗಳನ್ನು ಸೂಚಿಸುವ ಪದಗಳು ಹಾಗೂ ಕಲ್ಲು, ಮಣ್ಣು, ಮನೆ, ವಿಮಾನ ಮುಂತಾದ ನಿರ್ಜೀವ ವಸ್ತುಗಳನ್ನು ಸೂಚಿಸುವ ಪದಗಳು ಈ ವಸ್ತುವಾಚಕಗಳಿಗೆ ಸೇರುತ್ತವೆ. ಹಾಗಾಗಿ ಚೇತನವುಳ್ಳ ಹಾಗೂ ಚೇತನವಿರದ ವಸ್ತುಗಳನ್ನು ಸೂಚಿಸುವ ಪದಗಳನ್ನು ವಸ್ತುವಾಚಕಗಳು ಎಂದು ಕರೆಯುತ್ತಾರೆ. ಈ ವಸ್ತುವಾಚಕವನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದು ರೂಢನಾಮ, ಎರಡನೇದು ಅಂಕಿತನಾಮ ಮತ್ತು ಮೂರನೇದು ಅನ್ವರ್ಥನಾಮ. ರೂಢನಾಮ: ರೂಢಿಯಿಂದ ಬಂದ ಹೆಸರುಗಳೇ ರೂಢನಾಮಗಳು. ಇವು ಹಿಂದಿನಿಂದ ಬಳಕೆಯಲ್ಲಿ ಬಂದಂತಹ ಪದಗಳು. ಉದಾಹರಣೆಗೆ, ನದಿ, ಪರ್ವತ, ಊರು, ದೇಶ, ಹುಡುಗ, ಸಮುದ್ರ, ಮಹಿಳೆ ಮುಂತಾದವು. ಇಂಗ್ಲಿಷಿನಲ್ಲಿ ನೀವು ಓದಿದ ಕಾಮನ್ ನೌನನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ವಸ್ತುವಾಚಕದ ಎರಡನೇ ವಿಭಾಗವೇ ಅಂಕಿತನಾಮ. ಗುರುತಿಗಾಗಿ ಇಟ್ಟುಕೊಂಡಿರುವ ಹೆಸರುಗಳೇ ಅಂಕಿತನಾಮಗಳು. ವ್ಯವಹಾರದ ಉದ್ದೇಶಕ್ಕಾಗಿ ನಾವು ಅನೇಕ ಹೆಸರುಗಳನ್ನು ಇಟ್ಟುಕೊಂಡಿರುತ್ತೇವೆ. ಇವುಗಳೆಲ್ಲ ಅಂಕಿತನಾಮಗಳು. ಉದಾಹರಣೆಗೆ, ಕಾವೇರಿ, ಹಿಮಾಲಯ, ಮಂಗಳೂರು, ಭಾರತ, ಮಹೇಶ, ಅರಬ್ಬಿ ಸಮುದ್ರ, ಚೆನ್ನಮ್ಮ ಇತ್ಯಾದಿ. ಮಕ್ಕಳೇ, ಇಲ್ಲಿ ಕೊಟ್ಟಿರುವ ಉದಾಹರಣೆಗಳಿಗೂ ರೂಢನಾಮದ ಉದಾಹರಣೆಗಳಿಗೂ ವ್ಯತ್ಯಾಸವನ್ನು ಗುರುತಿಸಿ. ನದಿ, ಪರ್ವತ, ಊರು, ದೇಶ ಇವು ರೂಢನಾಮಗಳೇ ಆದರೆ ಇವುಗಳಿಗಿರುವ ಹೆಸರುಗಳು ಕಾವೇರಿ, ಹಿಮಾಲಯ, ಮಂಗಳೂರು, ಭಾರತ ಇವು ಅಂಕಿತನಾಮಗಳ ಪಟ್ಟಿಗೆ ಸೇರುತ್ತವೆ. ಅದೇ ರೀತಿಯಲ್ಲಿ ಹುಡುಗನ ಹೆಸರು ಮಹೇಶ ಅಂಕಿತನಾಮ, ಮಹಿಳೆಯ ಹೆಸರು ಚೆನ್ನಮ್ಮ ಅಂಕಿತನಾಮ. ಅರಬ್ಬಿ ಸಮುದ್ರ ಅಂಕಿತನಾಮಕ್ಕೆ ಸೇರಿದರೆ ಸಮುದ್ರ ಎನ್ನುವ ಪದ ರೂಢನಾಮಕ್ಕೆ ಸೇರುತ್ತದೆ. ಇನ್ನು ಅನ್ವರ್ಥನಾಮದ ಕಡೆ ಗಮನ ಹರಿಸೋಣ. ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೇ ಅನ್ವರ್ಥನಾಮಗಳು. ಉದಾಹರಣೆಗೆ, ಕುಂಟ, ಕುರುಡ, ರೋಗಿ, ಪಂಡಿತ, ಶಿಕ್ಷಕ, ವಿದ್ಯಾರ್ಥಿ, ಜಾಣ ಮುಂತಾದವು. ಮಕ್ಕಳೇ, ಇಲ್ಲಿ ಗಮನಿಸಿ, ಕೆಲವು ಅಂಗವಿಕಲತೆಗಳು, ವಿಶೇಷತೆಗಳು ಹಾಗೂ ವೃತ್ತಿಗೆ ಸಂಬಂಧಿಸಿದ ಪದಗಳು ಇಲ್ಲಿವೆ. ಈ ತರಗತಿಯಲ್ಲಿ ನಾವು ವಸ್ತುವಾಚಕ ಮತ್ತು ಅದರ ವಿಧಗಳಾದ ರೂಢನಾಮ, ಅಂಕಿತನಾಮ ಮತ್ತು ಅನ್ವರ್ಥನಾಮಗಳ ಬಗ್ಗೆ ತಿಳಿದುಕೊಂಡೆವು. ಇದಕ್ಕೆ ಸಂಬಂಧಿಸಿದಂತೆ ಈ 3 ವಿಧಗಳಿಗೆ 5 ಉದಾಹರಣೆಗಳನ್ನು ಸಂಗ್ರಹಿಸಿ ಬರೆಯಿರಿ.